ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಮಕ್ಕಳಿನ್ನೂ ಬೆಳಗ್ಗೆ ಮಲ್ಕಿದ್ದಾರೆ, ಇನ್ನೂ ಎದ್ದಿಲ್ಲ. ಇವನು ಚಿಕ್ಕೋನು ಎದ್ಬಿಟ್ಟು ಅವರಿಬ್ಬರೂ ಅಕ್ಕಂದ್ರನ್ನ ಎಬ್ಬರಿಸ್ತಾ ಇದ್ದಾನೆ. ಈಗ ಸ್ಕೂಲಿಗೆ ಟೈಮ್ ಆಗಿದೆ, ಎದ್ದೇಳಿಸು ಅಂತ ಹೇಳಿದೆ ನಾನು, ಹಾಗಾಗಿ ಎಬ್ಬರಿಸ್ತಾ ಇದ್ದಾನೆ. ಇನ್ನು ಚಿಕ್ಕೋನಂತೂ ಬೆಳಗ್ಗೆ ಒಂಚೂರು ಸೌಂಡ್ ಮಾಡೋಂಗಿಲ್ಲ, ಬೇಗ ಎದ್ಬಿಡ್ತಾನೆ. ನನಗೂ ಕಾಟ ಕೊಡ್ತಾನೆ, ಅವ್ರ ಅಕ್ಕಂದ್ರಿಗೂ ಕಾಟ ಕೊಡ್ತಾ ಇದ್ದಾನೆ. ನಮ್ಮ ಮಮ್ಮಿ ಏನು ಇವತ್ತು ಬೆಳಗ್ಗೆನೇ ಮೊಬೈಲ್ ಆನ್ ಮಾಡಿಬಿಟ್ಟಾರಲ್ಲ ಅಂತ ನೋಡ್ತಾ ಇದ್ದಾರೆ ಇಬ್ಬರೂ. ಆಮೇಲೆ ಬೆಡ್ಶೀಟ್ ಎಲ್ಲ ಅವರೇ ಮಡಚಿಡ್ತಾರೆ, ನಾನೇನು ಮಡಚಿಡಲ್ಲ. ಅವ್ರ ಕೆಲಸ ಅವರೇ ಮಾಡ್ಕೊತಾರೆ. ಚಿಕ್ಕವರಿದ್ದಾಗೇ ನಾವು ಅವ್ರಿಗೆ ಡಿಸಿಪ್ಲಿನ್ ಕಲಿಸ್ಬೇಕು, ಇಲ್ಲಾಂದರೆ ನಾವು ಕಲಿಸಿದ್ರೆ ತಾನೇ ಅವ್ರು ಕಲಿಯೋಕ್ಕೆ ಸಾಧ್ಯ. ನಾವು ಕಲಿಸಲಿಲ್ಲ ಅಂದರೆ ಅವ್ರು ಹೆಂಗೆ ಕಲಿತಾರೆ? ಹಾಗಾಗಿ ನಾನು ನಿಮ್ಮ ಕೆಲಸ ನಿಮ್ಮ ಕೈಯಲ್ಲಿ ಆದಷ್ಟು ಆಗೋವಂಥ ಕೆಲಸ ನೀವು ಮಾಡಿಕೊಡ್ರಿ ಅಂತ ಹೇಳ್ತೀನಿ ನಾನು. ಆಗದೇ ಇರೋದೆಲ್ಲ ಏನು ನಾನು ಹಚ್ಚಲ್ಲ ಅವರಿಗೆ, ಆಗೋವಂಥ ಕೆಲಸ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಇವನು ಬೆಡ್ಶೀಟ್ ಮಡ್ಚೋಕಾರೇನು ನನಗೆ ಜೋಳಿಗೆ ಹಾಕಿ ಆಟ ಆಡಿಸಿ ಅಂತ ಮತ್ತೆ ಕಾಡ್ತಾನೆ ನೋಡು ಅವರಿಗೆ. ಎಲ್ಲ ಮಡಚಿಟ್ಬಿಟ್ಟು ಇವಾಗ ನಾನು ಸ್ವಲ್ಪ ಪಪ್ಪಾಯ ಇತ್ತು ಇವತ್ತು ಸ್ಮಾಲ್ ಟಿಫನಿಗೆ ಕೊಟ್ಟು ಕಳ್ಸೋಕ್ಕೆ ಪಪ್ಪಾಯ ಕಟ್ ಮಾಡ್ತಾಯಿದ್ದೆ. ಇವತ್ತು ಟಿಫನಿಗೆ ಪಲಾವ್ ಮಾಡಿದ್ದೀನಿ. ಪಲಾವ್ ರೆಸಿಪಿ ಏನು ಶೇರ್ ಮಾಡಿಕೊಂಡಿಲ್ಲ, ಹಾಗೆ ಜಸ್ಟ್ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಅಷ್ಟರಲ್ಲೇ ಇವರು ಯೋಗ ಮಾಡ್ತಾರೆ. ದಿನ ಮೂರು ಜನನೂ ಯೋಗ ಮಾಡ್ತಾರೆ. ಅವನು ಅವ್ರ ಜೊತೆ ಸೇರ್ಕೊಂಡು ಸ್ವಲ್ಪ ಹಂಗೆ ಯೋಗ ಮಾಡೋ ಥರ ನಾಟಕ ಮಾಡ್ತಾನಷ್ಟೇ ಅವನು. ಫಸ್ಟಿಗೆಲ್ಲ ಮೊಬೈಲ್ ಆನ್ ಮಾಡಿಕೊಂಡು ಯೋಗ ಮಾಡ್ತಿದ್ರು, ಅದೇ ಟೈಮ್ ವೇಸ್ಟ್ ಮಾಡ್ತಿದ್ರು. ಇದು ಬೇಡ ಅದು ಬೇಡ, ಇದು ಬೇಕು, ಈ ವಿಡಿಯೋ ಆ ವಿಡಿಯೋ ಅಂದ್ಕೊಂಡು. ಮತ್ತು ನಾನು ಆನ್ ಮಾಡ್ತೀನಿ, ನೀನು ಆನ್ ಮಾಡು, ಅದೇ ಜಗಳ ಆಗ್ತಿತ್ತು. ಇವಾಗ ಹಾಗೇನಿಲ್ಲ, ನಾನೇ ಒಂದು 10 ಯೋಗ ನೀವು ಕಲ್ತ್ಕೊಳ್ಳಿ ಅಂತ ಹೇಳಿದ್ದೀನಿ, ಅದನ್ನೇ ರಿಪೀಟ್ ಮಾಡಿ ಅಂತ. ಡೈಲಿ ಅದನ್ನೇ ಮಾಡ್ತಿದ್ರೆ ನಾನು ತಣ್ಣಗಾಗಲಿ ಅಂತ ತಟ್ಟೆಯಲ್ಲಿ ತಂದು ಬ್ರೇಕ್ಫಾಸ್ಟ್ ಇಡ್ತಾ ಇದ್ದೀನಿ ಅವರಿಗೆ. ಟಿಫನ್ ಮಾಡ್ಕೊಂಡು ಬೇಗ ಬೇಗ ರೆಡಿ ಆಗಲಿ, ಅಲ್ಲೇ ಸ್ಕೂಲಿಗೆ ಟೈಮ್ ಆಕತ್ತಲ್ಲ. ಹಾಗಾಗಿ ಇಬ್ಬರನ್ನೂ ರೆಡಿ ಕಳಿಸ್ಬೇಕಂದ್ರೆ ಸ್ವಲ್ಪ ನನಗೂ ಟೈಮ್ ಸಾಕಾಗಲ್ಲ. ಅಷ್ಟರಲ್ಲಿ ನಾನು ಟಿಫನ್ ಬಾಕ್ಸ್ ಎಲ್ಲ ಹಾಕೋಣ, ಅವ್ರ ಸ್ಕೂಲ್ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಒಂದೊಂದು ಸಲ ಮರ್ತು ಹೋಗ್ತೀನಿ ನಾನು, ಹಾಗಂತ ಹೇಳಿ ಒಂದೊಂದು ಸಲ ಸ್ಮಾಲ್ ಟಿಫಿನೇ ಕಳಿಸಿಲ್ಲ ಅವರಿಗೆ. ಹಾಗಾಗಿ ನಾನು ಎಲ್ಲದೂ ಚೆಕ್ ಮಾಡಿ ಹಾಕಿಬಿಡ್ತೀನಿ, ಯಾಕೆ ಬೇಕು ಮರ್ತು ಹೋಗ್ತೀನಿ ಅಂತ. ಫಸ್ಟಿಗೆ ಹಾಕಿ ಹೊರಗೆ ಇಟ್ಬಿಡ್ತೀನಿ ನಾನಲ್ಲೇ. ಇವಾಗ ಟಿಫನ್ ಮಾಡ್ತಾಯಿದ್ದಾರೆ, ಸ್ವಲ್ಪ ತರಲೆ ಮಾಡ್ತಾಯಿದ್ದ, ನಾನು ತಿನ್ನಲ್ಲ ಅಂತ. ಅವ್ರ ಜೊತೆ ಟಿಫನ್ ಮಾಡಬೇಕು ಅಂತ ಹಾಕಿಸ್ಕೊತಾನೆ, ತಿನ್ನಲ್ಲ, ಹಾಗೆ ಇಟ್ಟಿರ್ತಾನೆ. ಮತ್ತಿನ್ನು ಬೇಕು ಅಂತ ಕೇಳ್ತಾನೆ. ಇಬ್ಬರಿಗೂ ತಲೆ ಬಾಚೋಕ್ಕೆ ನನಗೆ 10 ನಿಮಿಷ ಬೇಕಾಗುತ್ತೆ. ನಾವಿರೋದು ಶಿವಮೊಗ್ಗದಲ್ಲಿ. ನಮ್ಮ ಮಕ್ಕಳು ಹೋಗೋದು ಮೌಂಟ್ ಕಾರ್ಮೆಲ್ ಸ್ಕೂಲ್ ಅಂತ ವಿದ್ಯಾನಗರದಲ್ಲಿದೆ ಅದು. ನಾವು ಫಸ್ಟಿಗೆ ಇದ್ದಿದ್ದು ಬೆಳಗಾವಿಯಲ್ಲಿ, ಶಿವಮೊಗ್ಗ ಬಂದು 1 ಇಯರ್ ಆಯಿತು. ಬೆಳಗಾವಿಯಲ್ಲಿ ಭರತೇಶ ಸೆಂಟ್ರಲ್ ಸ್ಕೂಲ್ ಅಂತ ಇತ್ತು, ಅಲ್ಲಿ ಹೋಗ್ತಿದ್ಲು ನನ್ನ ದೊಡ್ಡ ಮಗಳು ಅಷ್ಟೇ. ಇವಳು ಮಾತ್ರ LKG UKG ಎಲ್ಲ ರೈಸಿಂಗ್ ಸ್ಟಾರಲ್ಲಿ ಹೋದ್ಲು, ಅಲ್ಲೇ ಪಕ್ಕದಲ್ಲೇ ಇತ್ತು, ಮನೆ ಪಕ್ಕದಲ್ಲಿ. ಅವಳು ದೊಡ್ಡವಳು LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಈ ಬೆಳಗಾವಿಯಲ್ಲಿ ಸ್ಟಡಿ ಮಾಡಿದ್ದು. ಇವಾಗ ಹೋದ ವರ್ಷ 3rd ಸ್ಟ್ಯಾಂಡರ್ಡ್ ಹೋಗಿದ್ಲು, ಈ ವರ್ಷ 4th ಸ್ಟ್ಯಾಂಡರ್ಡು. ಈ ಚಿಕ್ಕವಳು ಚೈತನ್ಯ ಬೆಳಗಾವಿಯಲ್ಲಿ LKG UKG ನರ್ಸರಿ ಅಷ್ಟೇ ಓದಿದ್ದು. ಇಲ್ಲಿ ಶಿವಮೊಗ್ಗ ಬಂದು ಹೋದ ವರ್ಷ 1st ಸ್ಟ್ಯಾಂಡರ್ಡು, ಈ ವರ್ಷ 2nd ಸ್ಟ್ಯಾಂಡರ್ಡು. ಇಲ್ಲಿ ಸ್ಟಡಿ ಮಾಡ್ತಾ ಇರೋದು, ಅಂದರೆ ಶಿವಮೊಗ್ಗ. ಅಷ್ಟಾಗಿ ಇನ್ನೂ ಯಾರೂ ನಮ್ಮ ವಿಡಿಯೋ ನೋಡಿಲ್ಲ, ಆದರೂ ನಾನು ಎಲ್ಲ ಹೇಳ್ಕೊತಾ ಇದ್ದೀನಿ, ಶೇರ್ ಮಾಡ್ಕೊತಾ ಇದ್ದೀನಿ. ನೋಡೋರು ನೋಡಲಿ, ಅವರಿಗೂ ಗೊತ್ತಾಗ್ತದಲ್ಲ. ಹೋಗ್ತಾ ಹೋಗ್ತಾ ಮತ್ತು ಕೇಳ್ತಿರ್ತಾರೆ, ನೀವೆಲ್ಲಿದ್ರಿ, ಎಷ್ಟು ವರ್ಷ ಆಯಿತು ಬಂದು ಇಲ್ಲಿ ಅಂತ. ಇವಳು ದೊಡ್ಡ ಮಗಳು ಚಾರು ಅಂತ, ಇವಳ ಬಗ್ಗೆನೇ ನಾನು ಆಗಲೇ ಹೇಳಿದ್ದು. ವಾಯ್ಸ್ ಓವರ್ ಕೊಡ್ತಿರೋದು ನಿಮಗೆ ಹೇಗೆ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ ನನಗೆ. ಹೋಗ್ತಾ ಹೋಗ್ತಾ ಇಂಪ್ರೂವ್ ಮಾಡ್ಕೊತೀನಿ ಅಂತ ಹೇಳ್ತೀನಿ. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ, ವ್ಲಾಗಿಂಗ್ ಹೇಳ್ತಿರೋದು ನಾನು. ಒಂದು ಇಂಟ್ರೊಡಕ್ಷನ್ ವ್ಲಾಗ್ ಅಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ, ಆದರೆ ಲಾಗಿಂಗ್ ವಿಡಿಯೋ ಲಾಂಗ್ ವಿಡಿಯೋ ಇದೆ, ಫಸ್ಟ್ ಆಗಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಶ್ವೇತಾ ತ್ರಿಲೋಕ ವ್ಲಾಗ್ಸ್ ನನ್ನ ಚಾನಲ್ ನೇಮ್ ಬಂದು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಡ್ಯೂಟಿ ಹೋಗೋಕೆ ಅವರಿಗೂ ಟೈಮ್ ಆಯಿತು ಅಂತ. ಅಲ್ಲಿ ಹೋಗಿ ನಾನು ನೋಡ್ಕೊಂಬರೋ ಅಷ್ಟರಲ್ಲಿ ಅಲ್ಲೇ ಅವ್ರು ಬರ್ತಾಯಿದ್ರು.
ಪಲಾವ್ ಮಾಡಿದ್ನಲ್ಲ ಅದಕ್ಕೆ ಮೊಸರು ತೊಗೊಂಬಂದರೆ ಅವ್ರು ಬರೋ ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಎಲ್ಲ ಊಟ ಮುಗಿಸ್ಕೊಂಡು ಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಲಂಚ್ ಬಾಕ್ಸಿಗೆ ಸ್ವಲ್ಪ ಡಬ್ಬಿಲಿ ಹಾಕ್ಕೊಟ್ಟೆ ಮೊಸರು. ಯಾಕಂದರೆ ಮೊಸರು ಇಲ್ಲದೆ ತಿನ್ನೋಕೆ ಒಂಥರ ಮಾಡ್ತಾರೆ ಅವರು ಪಲಾವು. ಸ್ಕೂಲ್ ಬಸ್ ಬಂತು ನೋಡು, ಇದೇ ಮೌಂಟ್ ಕಾರ್ಮೆಲ್ ಸ್ಕೂಲ್ ಬಸ್ಸು. ನಾವು 3ನೇ ಫ್ಲೋರಲ್ಲಿ ಇರೋದ್ರಿಂದ ತೋರ್ಸೋಕ್ಕಷ್ಟ ಆಗಲಿಲ್ಲ, ಕೆಳಗಿಂದನೇ ಹಂಗೆ ಸ್ವಲ್ಪ ವೀಡಿಯೋ ಹಾಕ್ಕೊಂಡೆ. ಈಗ ನಮ್ಮ ಮನೆಯವ್ರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ಇವನಾಗಲೇ ಸರಿ ಊಟ ಮಾಡಿರಲಿಲ್ಲಲ್ಲ, ಅದಕ್ಕೆ ಮತ್ತಿನ್ನು ಊಟ ಮಾಡೋಕೆ ಅವ್ರ ಅಪ್ಪನ ಹತ್ರ ಹೋದ. ಮೊಸರಿದ್ರೆ ಮತ್ತು ಚೆನ್ನಾಗಿ ಊಟ ಮಾಡ್ತಾನವನು. ಅವನು ಊಟ ಮಾಡೋದಕ್ಕೆ ಯಾವತ್ತೂ ನನಗೆ ಕಾಡಿಸೇ ಇಲ್ಲ. ಅವನು ಹೊಟ್ಟೆ ತುಂಬುವಷ್ಟು ಅವನು ಚೆನ್ನಾಗಿ ಊಟ ಮಾಡ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ಮುಂಚೆ ನಮ್ಮಿಬ್ಬರು ಹೆಣ್ಮಕ್ಳು ತುಂಬ ಕಾಟ ಕೊಟ್ಟಿದ್ದಾರೆ, ಚಾರು ಚೈತು ನನಗೆ. ಇವನ ಥರ ಅವ್ರು ಇರಲೇ ಇಲ್ಲ. ಅವ್ರಿಗೆ ಎತ್ಕೊಂಡೇ ಇರಬೇಕಾಗಿತ್ತು ನಾನು. ಎಷ್ಟು 3 ವರ್ಷ ಆದರೂ ಅವ್ರು ತುಂಬ ನನಗೆ ಕಾಟ ಕೊಟ್ಟಿದ್ದಾರೆ. ಇವನು ಹಂಗಿಲ್ಲ. ಮನೆಯವರಿಗೆ ಡ್ಯೂಟಿಗೆ ಟೈಮ್ ಆಯಿತು ಅಂತ ಓಡ್ತಾ ಇದ್ದಾರೆ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.